ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಇನ್ನು ಗೌರಿ ಕಲ್ಯಾಣ ಪ್ರಾರಂಭದಲ್ಲಿ ಏನೇನಾಗುತ್ತೆ ಅಂತ ನೋಡೋದಾದರೆ, ಮೋನಿಕಾ ಅವರು ಮನೆಯವರೆಲ್ಲರೂ ವಿರುದ್ಧ ಮಾತಾಡ್ತಾ ಇರ್ತಾರೆ. ಏನು ಅಂದ್ಕೊಂಡಿದ್ದೀರಾ ನೀವು ನನ್ನನ್ನು? ನೀವು ಇಷ್ಟ ಬಂದಾಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಅಷ್ಟಕ್ಕೂ ಈ ಮನೆ ನಂದು ಕೂಡ. ಹಾಗೆ ನಾನು ಈ ಮನೆಯಲ್ಲಿ ಸೊಸೆಯಾಗಿದ್ದೀನಿ ಅಲ್ವಾ? ಗೌರಿ ಹಾಗೆ ನಾನು ಈ ಮನೆ ಸೊಸೆ. ಹಾಗಂದಮೇಲೆ ಈ ಮನೆಯಲ್ಲಿ ನನಗೆ ಇಷ್ಟ ಬಂದ ಹಾಗೆ ಇರೋ ಅಧಿಕಾರ ನನಗೂ ಕೂಡ ಇದೆ. ಆದರೆ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆಲ್ಲ ಯಾರು ಕೊಟ್ಟವರು? ಅದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ನಾನೆಲ್ಲಿ ದೊಡ್ಡ ಸಾಧನೆ ಮಾಡ್ತೀನೋ, ಹೆಸರು ಮಾಡ್ತೀನೋ ಅಂತ ನಿಮಗೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನನ್ನ ಮೇಲೆ ಇಷ್ಟೊಂದು ಗೂಬೆ ಕೂರಿಸ್ತಾ ಇದ್ದೀನಿ. ನಿಖೇತ್ ಕೂಡ ಏನಾದರೂ ಆಫೀಸ್ ಜವಾಬ್ದಾರಿ ತೊಗೊತೀನಿ ಅಂದರೆ ಅದಕ್ಕೂ ಬೇಡ ಅಂತೀರ. ಎಲ್ಲ ಜವಾಬ್ದಾರಿನೂ ವಿವೇಕ್ ಅವ್ರಿಗೆ ಕೊಟ್ಟಿದ್ದೀರಾ. ಈಗ ನೋಡಿದರೆ ಈ ಥರ ಹೇಳ್ತಾ ಇದ್ದೀರಾ. ಬರೀ ವಿವೇಕ್ ಮಾತ್ರನೇ ಹೆಸರು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ? ನನಗೂ ಕೂಡ ಕನಸಿದೆ. ಆ ಕನಸು ನನಸಾಗ್ತಿದೆ. ಅದಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ದನ್ನು ನಾನು ಕೇಳೋದಿಲ್ಲ. ಇದು ನನ್ನಿಷ್ಟ ಅಂತ ಕೋಪ ಮಾಡ್ಕೊಂಡು ಎಲ್ರಿಗೂ ಹೇಳ್ತಾರೆ. ಆಗ ಗೌರಿ ಹೇಳ್ತಾರೆ, ಅಕ್ಕ ಏನು ಮಾಡ್ತಾ ಇದೆಯಾ ಅಕ್ಕ? ಮನೆಯವರೆಲ್ಲರೂ ಇದ್ದಾರೆ, ನೀನು ಈ ಥರ ಮಾತಾಡೋದು ಸರಿನಾ? ಎಲ್ಲರೂ ಹೇಳ್ತಿರೋದು ನೀನು ಒಳ್ಳೇದಕ್ಕೆ ಅಲ್ವಾ? ನೀನು ತಾಯಿ ಆಗ್ತಿದ್ಯಾ, ಅದಕ್ಕೋಸ್ಕರ ಅವ್ರು ಇಷ್ಟೆಲ್ಲ ನಿನ್ನ ಮೇಲೆ ಕಾಳಜಿ ತೋರಿಸ್ತಿದ್ದಾರೆ. ನೀನು ನೋಡಿದ್ರೆ ಅವ್ರ ವಿರುದ್ಧನೇ ಮಾತಾಡ್ತಿದ್ಯಲ್ಲ, ಏನು ಮಾತಾಡ್ತಿದ್ಯಾ ಅಂತಾರೆ, ನಿನಗೆ ಪ್ರಜ್ಞೆ ಇದೆಯಾ ಅಂತ ಕೋಪ ಮಾಡಿಕೊಂಡು ಗೌರಿ ಹೇಳ್ತಾರೆ. ಅದೇ ಸಮಯಕ್ಕೆ ಕಾಂತಲಕ್ಷ್ಮಿ ಮತ್ತು ಅವ್ರ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಏನು ನಡೀತದೆ ಇಲ್ಲಿ? ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಅಲ್ಲ ಮೋನಿಕಾ, ಇಷ್ಟೆಲ್ಲ ತಪ್ಪು ಮಾಡಿದ್ರು ನೀನು ಯಾಕೆ ಒಪ್ಕೊತಾ ಇಲ್ಲ? ಈಗ ಮನೆಯವರೆಲ್ಲ ಏನೇನು ಅಂದ್ಕೊಳ್ತಾರೋ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ನಾನು ಇಲ್ಲಿಗೆ ತುಂಬ ಖುಷಿಯಾಗಿ ಬಂದೆ. ಮೋನಿಕಾ, ಗೌರಿ ಮನೆಯವ್ರನ್ನೆಲ್ಲ ಮಾತಾಡ್ಬೋದು ಅಂತ. ಆದರೆ ಇಲ್ಲಿ ನೋಡಿದ್ರೆ ಏನು ನಡೀತಿದೆ ಒಂದೂ ಗೊತ್ತಾಗ್ತಿಲ್ಲ ಅಂತ ಗೌರಿ ತಂದೆ ಹೇಳ್ತಾರೆ. ಅದೇ ಸಮಯಕ್ಕೆ ಅಜ್ಜಿ ಹೇಳ್ತಾರೆ, ಚಂಚಲ ಮೊದಲು ಅನಿಕೇತ್ ಏನು ಮಾಡ್ತಿದ್ದಾರೆ ಅಂತ ನೋಡಿದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಹಾಗೆಯೇ ಈ ಮನೆ ಸೊಸೆಯಾಗಿ ಇವರು ಬರ್ತಾನೂ ಇರಲಿಲ್ಲ. ಇವಾಗ ನೋಡಿದರೆ ಮೋನಿಕಾ ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ಬಿಟ್ಟು ಈಗಲೂ ಸುಮ್ಮನೆ ಇದೆಯಲ್ಲ. ಈ ಮನೆ ಗೌರವ ಮರ್ಯಾದೆನೆಲ್ಲ ಬೀದಿ ಪಾಲು ಮಾಡಿಬಿಟ್ರಲ್ಲ. ಇಷ್ಟು ವರ್ಷದಿಂದ ಉಳಿಸ್ಕೊಂಡು ಬಂದಿರೋ ಗೌರವ ಇವತ್ತು ಒಂದೇ ದಿನದಲ್ಲಿ ಎಲ್ಲ ಹೊರಟಾಯ್ತು ಅಂತ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ತಕ್ಷಣ ಹೇಳ್ತಾರೆ, ನನಗೆ ಗೊತ್ತಿತ್ತು ಎಲ್ಲರೂ ಕೂಡ ಕೊನೆಗೆ ನಂದೇ ತಪ್ಪು ಅಂತ ಹೇಳ್ತೀರಾ ಅಂತ. ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಲ್ಲ, ಇವ್ರುಗಳು ಮಾಡೋ ಅಂಥ ತಪ್ಪಿಗೆ ನೀವು ನನ್ನ ಹತ್ರ ಯಾಕೆ ಬಂದು ಬೈತೀರಾ? ಅಷ್ಟಕ್ಕೂ ಅನಿಕೇತ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಹಾಗೆ ನನಗೂ ಈ ವಿಷಯ ಕೂಡ ಗೊತ್ತಿಲ್ಲ. ಮೋನಿಕಾ ಏನಾದರೂ ಯೋಚನೆ ಮಾಡಿ ಅತ್ತೆ ಮತ್ತು ಗಂಡ ಇದ್ದಾರೆ, ಅವ್ರ ಹತ್ರ ಈ ವಿಷಯನ ಹೇಳಬೇಕು ಅಂತ ಏನಾದರೂ ಯೋಚನೆ ಮಾಡಿ ಹೇಳಿದರೆ ಆಗ ನಾನು ಈ ಮಾತನ್ನು ಒಪ್ಕೋತಿದ್ದೆ. ಆದರೆ ನಮಗೂ ಕೂಡ ಈ ವಿಷಯ ಗೊತ್ತಿಲ್ಲ. ಈ ಮನೆ ಸೊಸೆಯಾಗಿ ಬಂದು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ನನಗೇನು ಗೊತ್ತು? ಅಷ್ಟಕ್ಕೂ ನಾನು ಮೋನಿಕಾನ ಇನ್ನೂ ನನ್ನ ಸೊಸೆ ಅಂತಲೇ ಒಪ್ಕೊಂಡಿಲ್ಲ. ಆದ್ಮೇಲೆ ನಾನು ಯಾಕೆ ಅವಳನ್ನು ವಿಚಾರಿಸ್ಬೇಕು, ಅವಳ ಬಗ್ಗೆ ಕೇಳಬೇಕು? ಅಷ್ಟಕ್ಕೂ ಈ ವಿಷಯ ಎಲ್ಲ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಇವರಿಂದ ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗ್ತಾ ಇದೆ. ಅದಕ್ಕೋಸ್ಕರ ಇವರನ್ನು ಮೊದಲು ಮನೆಯಿಂದ ಹೊರಗೆ ಕಳಿಸಿ. ಈ ಮನೆಯಲ್ಲಿ ಇರೋ ಅಂಥ ಅಧಿಕಾರ ಯಾವುದೇ ಕಾರಣಕ್ಕೂ ಇವ್ರಿಗಿಲ್ಲ. ಇವರು ನಮಗೆ ಮಾಡಿರೋ ಮೋಸ ಒಂದಾ ಎರಡಾ? ಇವರನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು, ಮನೆಯಿಂದ ಆಚೆ ಕಳಿಸಿ ಅಂತ ಚಂಚಲ ಹೇಳ್ತಾರೆ. ಮೋನಿಕಾ ಹೇಳ್ತಾರೆ, ಯಾಕೆ ಈಗ ಅಂಥದ್ದೇನಾಯಿತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಯಾಕೆ ನೀವುಗಳು ಯಾವತ್ತೂ ತಪ್ಪೇ ಮಾಡಿಲ್ವಾ ಅಂತ ಮೋನಿಕಾ ಕೇಳ್ತಾರೆ. ಆಗ ಕಾಂತಲಕ್ಷ್ಮಿ ಕೋಪ ಮಾಡಿಕೊಂಡು ಮೋನಿಕಾ ಅಂತ ಹೇಳ್ತಾರೆ. ಕಾಂತಲಕ್ಷ್ಮಿ ಮನೆಯವರೆಲ್ಲ ಬಂದಿರೋದನ್ನು ನೋಡಿ ಮನೆಯವ್ರಿಗೂ ಆಶ್ಚರ್ಯ ಆಗುತ್ತೆ. ಅಮ್ಮ, ನೀವಿಲ್ಲಿ ಅಂತ ಗೌರಿ ಕೇಳ್ತಾರೆ. ಆಗ ಕಾಂತಲಕ್ಷ್ಮಿ ಇದ್ದರು ಕೋಪ ಮಾಡಿಕೊಂಡು, ನೀನು ಮಾಡಿರೋ ತಪ್ಪನ್ನ ಸರಿ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಮೋನಿಕನ್ಗೆ ಹೊಡೆಯೋ ಥರ ಕೈ ಎತ್ತುತ್ತಾರೆ. ಆಮೇಲೆ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಹಾಗೆ ಕಾಂತಲಕ್ಷ್ಮಿ ಅವ್ರು ಹೇಳ್ತಾರೆ, ನಾನು ಯಾಕೆ ನಿನ್ನ ಮೇಲೆ ಕೈ ಮಾಡಿದ್ರೆ ಅರ್ಧಕ್ಕೆ ನಿಲ್ಲಿಸ್ದೆ ಗೊತ್ತಾ? ನಿನ್ನ ಮೇಲೆ ಕೈ ಮಾಡಿದ್ರೂ ಕೂಡ ನಿನ್ನ ಮುಟ್ಟಬೇಕಾಗುತ್ತೆ. ಅದೊಂದಕ್ಕೋಸ್ಕರ ನಾನು ನಿನಗೆ ಹೊಡಿಲಿಲ್ಲ. ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಇನ್ಮೇಲಾದರೂ ನೀನು ಬದಲಾಗ್ತೀಯಾ ಅಂತ ಅಂದ್ಕೊಂಡ್ರೆ ನೀನಂತೂ ಬದಲಾಗಲ್ಲ ಮೋನಿಕಾ. ಇಂಥ ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿರೋದು ನಿನ್ನ ಪುಣ್ಯ. ಹಾಗೆಯೇ ನೀನು ಎಷ್ಟೆಲ್ಲ ತಪ್ಪು ಮಾಡಿದ್ರೂ ಎಲ್ಲರೂ ಇದನ್ನು ಕ್ಷಮಿಸಿ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಈ ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ಮದುವೆ ಮಾಡಿಸೋದಕ್ಕೂ ಕೂಡ ಒಪ್ಕೊಂಡ್ರು. ನಿಜವಾಗ್ಲೂ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕಂದರೆ ಈ ಮನೆಯವರೆಲ್ಲರೂ ಅಷ್ಟು ಒಳ್ಳೆಯವರು. ಅದಕ್ಕೋಸ್ಕರನೇ ನಮಗೆ ಇನ್ನೂ ಒಂದು ಅವಕಾಶ ಕೊಟ್ಟರು. ಆದರೆ ನೀನು ನೋಡಿದ್ರೆ ಈ ಮನೆಯವ್ರ ವಿರುದ್ಧನೇ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ. ಅಲ್ಲ,
ನಿನ್ನ ತಾಯಿ ಆಗ್ತಿದೀಯಾ ಅಂತ ಗೊತ್ತಿದ್ರೂ ಈ ಥರ ನಾಟಕ ಮಾಡೋದಕ್ಕೆ ನಿನ್ಗೆ ಯಾರು ಹೇಳಿದ್ದು, ಏನು ಅನ್ಸಲ್ವ ನಿನಗೆ ಅಂತ ಕಾಂತಲಕ್ಷ್ಮಿ ಬೈತಾರೆ. ಆಗ ಮೋನಿಕಾ ಹೇಳ್ತಾರೆ, ಅಮ್ಮ ನೀನು ಕೂಡ ಇವ್ರ ಜೊತೆ ಸೇರಿ ಇವ್ರ ಥರನೇ ಮಾತಾಡ್ತಿದ್ಯಲ್ಲಮ್ಮ, ನಿನಗೆ ಗೊತ್ತು ತಾನೇ ನನ್ನ ಕನಸು ಹೀರೋಯಿನ್ ಆಗಬೇಕು ಅಂತ ಹೇಳಿ. ಆ ಕನಸು ಇವಾಗ ನನಸಾಗ್ತಿದೆ ಅಮ್ಮ, ನೀನು ಖುಷಿ ಪಡಬೇಕು. ಆದರೆ ನೀನು ನೋಡಿದ್ರೆ ಈಗ ಇವ್ರ ಪರವಾಗಿ ಮಾತಾಡ್ತಿದ್ಯಲ್ಲ, ನೀನು ಬದಲಾಗ್ಬಿಟ್ಟೆ ಅಂತ ಮೋನಿಕಾ ಹೇಳ್ತಾರೆ. ಅದಕ್ಕೆ ಅವರಮ್ಮ ಹೇಳ್ತಾರೆ, ತಪ್ಪು ನಿಂದಲ್ಲ ಕಣೆ, ನಂದು. ನಾನು ಕೂಡ ನಿನಗೆ ಎಲ್ಲದನ್ನ ಹೇಳಬೇಕಾಗಿತ್ತು, ಹಾಗೆ ಅರ್ಥ ಮಾಡಿಸ್ಬೇಕಿತ್ತು. ಗೌರಿ ಮತ್ತು ಚಿನ್ಮಯಿಗೆ ಹೇಳ್ದಾಗೆ ನಾನು ನಿನಗೆ ಹೇಳಲೇ ಇಲ್ಲ. ನಿನ್ನನ್ನು ತುಂಬ ಪ್ರೀತಿಯಿಂದ ಬೆಳೆಸ್ದೆ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅದಕ್ಕೆ ನೀನು ನನಗೆ ಇಷ್ಟೆಲ್ಲ ಮಾಡ್ತಾ ಇದೆಯಾ. ಇವತ್ತು ನೀನು ಮಾಡಿರೋ ತಪ್ಪನ್ನು ಒಪ್ಕೊಳ್ಳದೆ ಅದನ್ನು ಸರಿ ಅಂತ ಹೇಳ್ತಾ ಇದೆಯಲ್ಲ, ಮನೆಯವರ ವಿರುದ್ಧ ಎಲ್ಲ ಮಾತಾಡ್ತಿದ್ಯಲ್ಲ ಅಂತ ಕೋಪ ಮಾಡಿಕೊಂಡು, ದೊಡ್ಡವರು ಅಂತ ಗೌರವ ಇಲ್ವಾ ನಿನಗೆ? ಅತ್ತೆ ಮಾವ, ಅಜ್ಜಿ ತಾತ ಚಿಕ್ಕಮ್ಮ ಅತ್ತೆ ಎಲ್ಲರೂ ಇದ್ದಾರೆ, ಅವ್ರ ಮುಂದೆ ಈ ರೀತಿ ನಾಟಕ ಮಾಡ್ತಿದ್ಯಲ್ಲ ಅಂತ ಕಾಂತಲಕ್ಷ್ಮಿ ಬೈತಾರೆ. ಕಾಂತಲಕ್ಷ್ಮಿ ಮಾತಾಡ್ತಾ ಹೇಳ್ತಾರೆ, ನೀನು ಕೂಡ ಗೌರಿ ಥರ ಎಲ್ಲದನ್ನೂ ಅರ್ಥ ಮಾಡಿಕೊಂಡು ಎಲ್ಲ ಅನುಸರಿಸ್ಕೊಂಡು ಹೋಗ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಿಗೆ ಬಂದು ನೋಡಿದ್ಮೇಲೆ ನಿನ್ನ ಮನೆಯವ್ರ ಹತ್ರ ಯಾವ ರೀತಿ ಇದೆಯಾ, ಯಾವ ರೀತಿ ನಡ್ಕೊಳ್ತಾ ಇದೆಯಾ ಅಂತ ಗೊತ್ತಾಗ್ತಿದೆ ಅಂತ ಹೇಳಿಬಿಟ್ಟು ಎಲ್ಲರ ಹತ್ರನೂ ಕಾಂತಲಕ್ಷ್ಮಿ ಕ್ಷಮೆ ಕೇಳ್ತಾರೆ. ಮೋನಿಕಾ ಮಾಡಿದ್ದು ತುಂಬ ದೊಡ್ಡ ತಪ್ಪು, ದಯವಿಟ್ಟು ಎಲ್ಲರೂ ಅದನ್ನು ಕ್ಷಮಿಸ್ಬಿಡಿ. ಮೋನಿಕಾಯಿಂದ ನಿಮ್ಮ ಮನೆ ಗೌರವ ಎಲ್ಲ ಬೀದಿ ಪಾಲಾಗಿದೆ. ಇದನ್ನು ನಾನು ಸರಿ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಹಾಗೆ ಎಲ್ಲರೂ ಕೂಡ ಹೊರಗಿನವರೆಲ್ಲ ಹೇಗೆ ಮಾತಾಡ್ತಾರೆ ಈ ಕುಟುಂಬದ ಬಗ್ಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಮೋನಿಕಾ ಪರವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕಾಂತಲಕ್ಷ್ಮಿ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾರೆ. ಅದಕ್ಕೆ ಸರಿತಾ ಹೇಳ್ತಾರೆ, ಮೋನಿಕಾ ಮಾಡಿದ್ದು ತಪ್ಪು ಅಂತ ಎಲ್ರಿಗೂ ಅನ್ನಿಸ್ತಿದೆ, ಆದರೆ ಮೋನಿಕನ್ ಮಾತ್ರ ಅನ್ನಿಸ್ತಾ ಇಲ್ಲ. ಏನು ಮಾಡೋದು, ಯಾವಾಗಲೂ ಇದೇ ಥರ ಏನಾದರೂ ತಪ್ಪು ಮಾಡೋದು, ಅದಾದಮೇಲೆ ಈ ಥರ ಮಾತಾಡ್ತಾರೆ ಅಂತ ಸರಿತಾ ಹೇಳ್ತಾರೆ. ಆಗ ಗೌರಿ, ನಿಜವಾಗ್ಲೂ ನೀನು ಮಾತ್ರ ಮನೆಯವ್ರ ಮುಂದೆ ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕು, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ಯಲ್ವಾ ಅಂತ ಮೋನಿಕಾ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಅಕ್ಕ ನಾನು ನನ್ನ ಗಂಡ, ನನ್ನ ಅತ್ತೆ ಮಾವ ಎಲ್ಲರೂ ಗೌರವ ಕೊಡ್ತೀನಿ, ಹಾಗೆಯೇ ನಮ್ಮ ಮನೆ ಗೌರವ ಬೀದಿ ಪಾಲಾಗೋದಕ್ಕೆ ಯಾವತ್ತೂ ಬಿಡಲ್ಲ. ಈ ಮನೆ ಸೊಸೆಯಾಗಿ ನಾನು ಯಾವ ರೀತಿ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಅಂತ. ನೀನು ಕೂಡ ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿರ್ಬೋದಕ್ಕ ಅಂತ ಹೇಳ್ತಾರೆ. ಆಗ ಕಾಂತಲಕ್ಷ್ಮಿ ಮಾತಾಡ್ತಾ ಹೇಳ್ತಾರೆ, ಇಷ್ಟೆಲ್ಲ ಆಗಿರೋದಕ್ಕೆ ನೀವೇನು ನಿರ್ಧಾರ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಚಂಚಲ ಅವ್ರು ಮಾತ್ರ ಮನೆಯಿಂದ ಹೊರಗಡೆ ಹೋಗಲಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದೊಂದು ಅವಕಾಶ ಕೊಡಿ ನನ್ನ ಮಕ್ಕಳಿಗೆ ಅಂತ ಕಾಂತಲಕ್ಷ್ಮಿ ಕೇಳ್ಕೊತಾರೆ. ಅಜ್ಜಿ ಹೇಳ್ತಾರೆ, ನೋಡಿ ಕಾಂತಲಕ್ಷ್ಮಿ ಅವರೇ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅಷ್ಟಕ್ಕೂ ಮೋನಿಕಾ ತಾಯಿ ಆಗ್ತಾ ಇದ್ದಾರೆ, ಈಗ ಅವರನ್ನು ಕ್ಷಮಿಸದೆ ನಮಗೆ ಬೇರೆ ದಾರಿನೇ ಇಲ್ಲ. ಮೋನಿಕಾಂಗೆ ಇನ್ನೊಂದು ಸಾರಿ ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ನೀವು ಬುದ್ಧಿ ಹೇಳಿ ಅಷ್ಟೇ ಸಾಕು ಅಂತ ವಿವೇಕ್ ಅಜ್ಜಿ ಹೇಳ್ತಾರೆ. ದಿನ ಬಂದವರು ಕೂಡ ನಾವು ಕ್ಷಮಿಸಿದ್ದೀವಿ ಅಂತ ಹೇಳ್ತಾರೆ. ಮಾತನ್ನೆಲ್ಲ ಕೇಳಿ ಕಾಂತಲಕ್ಷ್ಮಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆಗ ನಿಜವಾಗ್ಲೂ ಮನೆಯವರೆಲ್ಲ ಸೇರ್ಕೊಂಡು ಚೆನ್ನಾಗಿ ನಾಟಕ ಆಡ್ತಿದ್ದೀರಾ ಅಲ್ಲ, ಯಾಕೆ ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೋಡಿ ಈಗಲೂ ನಾನು ಹೇಳ್ತಾ ಇದ್ದೀನಿ, ನಾನು ಹೆಸರು ಮಾಡೋದು ಖಂಡಿತವಾಗ್ಲೂ ನಿಮ್ಗೆ ಯಾರಿಗೂ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ನೀವು ಈ ಥರ ಮಾತಾಡ್ತಾ ಇದ್ದೀರಾ. ಆದರೆ ಒಂದು ಮಾತು ತಿಳ್ಕೊಳ್ಳಿ, ನೀವೇನೇ ಹೇಳಿದ್ರು ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ನನಗೆ ಹೇಗೆ ಬೇಕೋ ಹಾಗಿರ್ತೀನಿ ನಾನು. ಅಷ್ಟಕ್ಕೂ ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಹೀರೋಯಿನ್ ಆಗ್ತಿದ್ದೀನಿ ಅಷ್ಟೇ, ನಾನು ಹೀರೋಯಿನ್ ಆಗೇ ಆಗ್ತೀನಿ ಅಂತ ಮೋನಿಕಾ ಹೇಳ್ತಾರೆ. ಕಾಂತಲಕ್ಷ್ಮಿದವರು ಹೇಳ್ತಾರೆ, ಏನು ಹೇಳ್ತಿದ್ದೆ ಮೋನಿಕಾ, ಇಷ್ಟೊತ್ತು ಇಷ್ಟೆಲ್ಲ ಮಾತಾಡಿದ್ದೀವಿ, ಮತ್ತೆ ನಿಂದು ಅದೇ ರಾಗನ ಅಂತ ಬೈತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಮೋನಿಕಾ ಇಷ್ಟೆಲ್ಲ ಆಗಿರೋದು ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ, ನೀನು ಯಾವಾಗ ಹೊರಗಡೆ ಹೋದೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಸಲ ಈ ರೀತಿ ತಪ್ಪು ಮಾಡಬೇಡ, ಯಾಕಂದರೆ ಇದು ನಮ್ಮ ದೀನಬಂಧು ಕುಟುಂಬದ ಗೌರವದ ಪ್ರಶ್ನೆ. ಹೊರಗಡೆ ಜನ ನಮ್ಮ ಕುಟುಂಬಕ್ಕೆ ಎಷ್ಟು ಗೌರವ ಮರ್ಯಾದೆ ಕೊಡ್ತಾರೆ ಅನ್ನೋದು ನಿನಗೆ ಗೊತ್ತಿಲ್ಲ ಮೋನಿಕಾ. ಅನಿಕೇತ್, ಮತ್ತೆ ಈ ಥರ ತಪ್ಪಾದರೆ ಮನೆಯವರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಹಾಗೆಯೇ ಯಾರೇ ತಪ್ಪು ಮಾಡಿದ್ರು ಈ ಮನೇಲಿರೋಕ್ಕೆ ಅವಕಾಶ ಇಲ್ಲ ಅಂತ ವಿವೇಕ್ ಹೇಳ್ತಾರೆ. ಮೊದಲು ನೀನು ಸಂಸಾರದಲ್ಲಿ ಏನು ನಡೀತಿದೆ, ಏನಾಗ್ತಿದೆ, ಮೋನಿಕಾ ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊ ಅಂತ ವಿವೇಕು ಅನಿಕೇತ್ಗೆ ಬೈತಾರೆ. ಅದಕ್ಕೆ ಚಂಚಲ ಹೇಳ್ತಾರೆ, ನಮಗೆ ಯಾವ ವಿಷಯನೂ ಗೊತ್ತಿಲ್ಲ, ನಮಗೆ ಯಾವ ವಿಷಯನೂ ಹೇಳಲಿಲ್ಲ ಅಂದಮೇಲೆ ನಾವು ಹೇಗೆ ತಿಳ್ಕೊಳಕ್ಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ಮತ್ತೆ ಈ ತಪ್ಪನ್ನು ಮಾಡೇ ಮಾಡ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಮತ್ತೆ ಏನಾದರೂ ಎಡವಟ್ಟು ಆಗೇ ಆಗುತ್ತೆ, ಅದಕ್ಕೋಸ್ಕರನೇ ಇವರಿಬ್ಬರನ್ನ ಮನೆಯಿಂದ ಆಚೆ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರು ನನ್ನ ಮಾತು ಕೇಳ್ತಾನೆ ಇಲ್ಲ, ನಾನಂತೂ ನಿಮ್ಮ ನಿರ್ಧಾರನ ಒಪ್ಪಲ್ಲ ಅಂತ ಚಂಚಲ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದೆ ಗೌರಿ ಮತ್ತು ಮೋನಿಕಾ ಮನೆ ಬಿಟ್ಟು ಹೋಗ್ತಾರಾ, ಏನಾಗುತ್ತೆ, ಏನು ಕತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.